ನಮಸ್ಕಾರ. SLV ನ್ಯೂಸ್ 31 ಚಿಕ್ಕಬಳ್ಳಾಪುರ. ಆಷಾಢ ಮಾಸ 2ನೇ ವಾರ ದಿನಾಂಕ 25 ಜುಲೈ 2026 ಮತ್ತು 26 ಜುಲೈ 2026 ಶ್ರೀ ಸಪ್ತಮಾತೃಕೆಯರ ಹಾಗೂ ಮುನೇಶ್ವರ ಸ್ವಾಮಿ ದೇವರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಸ್ಥಳ ಎಸ್ ಗುಂಡ್ಲಹಳ್ಳಿ, ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತ್, ಸಾದಲಿ ಹೋಬಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಹೋಮ, ಅಭಿಷೇಕ, ತೀರ್ಥ ಪ್ರಸಾದ ವಿನಿಯೋಗ. ಶ್ರೀ ಸಪ್ತಮಾತೃಕೆಯರ ಹಾಗೂ ಮುನೇಶ್ವರ ಸ್ವಾಮಿ ದೇವರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಸಮಸ್ತ ಗ್ರಾಮಸ್ಥರು, ಸುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ದೇವರ ಕೃಪೆಯಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆಯಲು ಕೋರಿದೆ. ಸರ್ವರಿಗೂ ಸ್ವಾಗತ ಬಯಸುವವರು GC ರಾಮರೆಡ್ಡಿ ಕುಟುಂಬ ಮತ್ತು ಎಸ್ ಗುಂಡ್ಲಹಳ್ಳಿ ಸತ್ಯಸಾಯಿ ನಗರ ಗ್ರಾಮಸ್ಥರು. ಶ್ರೀ ಗುರುಭ್ಯೋ ನಮಃ. ಗುಂಡ್ಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಶ್ರೀ ಸಪ್ತಮಾತೃಕ ಮತ್ತು ಮುನೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಆಷಾಢ ಮಾಸದ ಪ್ರಯುಕ್ತವಾಗಿ ವಿಶೇಷವಾಗಿ ಒಂದು ಪೂಜೆ ಮತ್ತು ಹೋಮ ಕಾರ್ಯಕ್ರಮಗಳನ್ನು ಪಟೇಲ್ ಶ್ರೀ ಚಿಕ್ಕದಾಸಪ್ಪ ಮತ್ತು ಪಟೇಲ್ ಶ್ರೀ ದೊಡ್ಡದಾಸಪ್ಪನವರ ಕುಟುಂಬದವರು ಮತ್ತು ಹಮ್ಮಿಕೊಂಡಿರ್ತಾರೆ. ಈ ಒಂದು ಭಗವತ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶನಿವಾರ ಆಷಾಢ ಮಾಸದ 25ನೇ ತಾರೀಕು ಶನಿವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆ, ಗಣಪತಿ ಪೂಜೆ, ಆಲಯ ಪ್ರವೇಶ, ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ಆಚಾರ್ಯಾದಿ ಋತ್ವಿಗ್ರಹಣ, ನಾಂದಿ ಪೂಜೆ ಮತ್ತು ಕಲಶ ಸ್ಥಾಪನೆ, ಅಗ್ನಿ ಪ್ರತಿಷ್ಠಾಪೂರ್ವಕ ಮಹಾಗಣಪತಿ, ವಾಸ್ತು ರಕ್ಷೋಘ್ನ ಆದಿತ್ಯಾದಿ ನವಗ್ರಹ ಹೋಮಗಳು ಶನಿವಾರದ ದಿವಸ ಮಾಡಿ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತೆ. ತದನಂತರ ಭಾನುವಾರ ಅಂದರೆ 26ನೇ ತಾರೀಕು ಇದೇ ತಿಂಗಳು ಆಷಾಢ ಮಾಸದಲ್ಲಿ 26ನೇ ತಾರೀಕು ಬೆಳಗ್ಗೆ ಕಲಶಾರ್ಚನೆ, ನಂತರ ಅಗ್ನಿ ಪ್ರಾರ್ಥನೆ, ತದನಂತರ ದುರ್ಗಾ ಹೋಮ, ಮೂಲಮಂತ್ರಾದಿ ಹೋಮಗಳು, ಶಾಂತಿ ಪೌಷ್ಟಿಕ ಹೋಮಗಳು, ಬಲಿಹರಣ, ಕೂಷ್ಮಾಂಡ ಛೇದನ ಮತ್ತು ಕಲಶ ಉದ್ವಾಸನೆ ಮಾಡಿ ಮೂಲಸ್ವಾಮಿಗೆ ಅಭಿಷೇಕ, ಪೂರ್ಣಾಹುತಿ ಮಹೋತ್ಸವ ಇವೆಲ್ಲವನ್ನು ಹಮ್ಮಿಕೊಂಡಿರುತ್ತೆ. ವಿಶೇಷವಾದಂಥ ಪುಷ್ಪಾಲಂಕಾರ ಸೇವೆ ಇರುತ್ತೆ. ಆದ್ದರಿಂದ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲು ಈ ಪಟೇಲ್ ಚಿಕ್ಕದಾಸಪ್ಪ ಮತ್ತು ದೊಡ್ಡದಾಸಪ್ಪನವರ ಕುಟುಂಬದವರಿಗೂ ಮತ್ತು ಮಕ್ಕಳಿಗೂ ಸಹೋದರರಿಗೂ ಭಗವತಿ ಶ್ರೀ ಸಪ್ತಮಾತೃಕಾ ದೇವಿ ಮತ್ತು ಮುನೇಶ್ವರ ಸ್ವಾಮಿಯ ಪ್ರೇರಣೆಯಾಗಿರುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು, ಗ್ರಾಮಸ್ಥರು, ಎಸ್ ಗುಂಡ್ಲಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಕೂಡ ಆಗಮಿಸಿ ಈ ಒಂದು ಭಗವತಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ. ಗುಂಡ್ಲಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಸಪ್ತಮಾತೃಕ ಮತ್ತು ಮುನೇಶ್ವರ ಸ್ವಾಮಿ ಹರಕೆ ಮಾಡಿಕೊಂಡ್ರೆ ನಮ್ಮ ಕುಟುಂಬದವ್ರಿಗೂ, ನಮ್ಮ ಊರಿನ ಪ್ರಮುಖರಿಗೂ ಮತ್ತು ಊರಿನ ಗ್ರಾಮಸ್ಥರಿಗೂ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ನಿಮಗೆ ತಪ್ಪದೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ.